everyone, welcome to TechMed Easy Kannada channel. ಎಲ್ರಿಗೂ ನಮಸ್ಕಾರ. ಟೆಕ್ಮೇಡ್ ಈಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೌಟರ್ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಮಗೆ ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ರೌಟರ್ ಬಗ್ಗೆ ಅಂದರೆ, ತುಂಬ ಜನ ಸಾಮಾನ್ಯವಾಗಿ ರೌಟರ್ ಅಂದ ತಕ್ಷಣ ನಾವು ಅದನ್ನು ಇಂಟರ್ನೆಟ್ ಬಳಕೆಗೆ ವೈಫೈ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ ಅಂತ ಅಂದ್ಕೊಳ್ತೀವಿ. ಆದರೆ ರೌಟರ್ ಬರೀ ವೈಫೈ ಅಲ್ಲದಿರ ಅದರಲ್ಲಿ ಇನ್ನೂ ಬೇರೆ ಫೀಚರ್ಸ್ ಇದೆ. ಅದನ್ನು ನಾವು ದಿನನಿತ್ಯದ ಬಳಕೆಗೆ ಯೂಸ್ ಮಾಡಬಹುದು ಅಂದರೆ ನಂಬ್ತೀರಾ? ಇಲ್ಲ ಅಂದರೆ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಬೇಸಿಕ್ ಫಂಕ್ಷನ್ ಎಲ್ರಿಗೂ ಗೊತ್ತಿರೋ ಹಾಗೆ ಇಂಟರ್ನೆಟ್ ಶೇರಿಂಗ್. ಸೊ ಒಂದು ರೌಟರ್ ಇದ್ದರೆ ಮನೆಯಲ್ಲಿ ಅದರದ್ದು ವೈಫೈ ಯೂಸ್ ಮಾಡಿಕೊಂಡು ಮೊಬೈಲ್ ಫೋನ್ ಆಗಲಿ, ಟಿ ವಿ ಆಗಲಿ, ಅಥವಾ ಬೇರೆ ಬೇರೆ ಇಂಟರ್ನೆಟ್ ಡಿವೈಸಸ್ನ ನಾವು ವೈಫೈಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದನ್ನು ಇಂಟರ್ನೆಟ್ ಶೇರಿಂಗ್ ಅಂತ. ಇದು ಎಲ್ಲರಿಗೂ ಗೊತ್ತು, ಕಾಮನ್ ಫೀಚರ್. ಅದು ಬಿಟ್ಟು ನಾವು ರೌಟರಲ್ಲಿ ಡಿವೈಸ್ನ ಕಂಟ್ರೋಲ್ ಮಾಡ್ಬೋದು. ಏನಿದು ಡಿವೈಸ್ ಕಂಟ್ರೋಲ್ ಅಂದರೆ ಆ ರೌಟರ್ಗೆ ಕನೆಕ್ಟ್ ಆಗಿರೋ ಯಾವುದೇ ಡಿವೈಸ್ ಆಗಿರಲಿ, ಆ ಡಿವೈಸ್ನ ನಾವು ಬೇಕಾದರೆ ಬ್ಲಾಕ್ ಮಾಡ್ಬೋದು ಮತ್ತು ಅನ್ಬ್ಲಾಕು ಮಾಡಬಹುದು. ಸೊ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಮಕ್ಕಳು ತುಂಬ ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂಥದ್ದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಅವ್ರ ಫೋನ್ನ ಬೇಕಾದರೆ ನಾವು ಬ್ಲಾಕ್ ಮಾಡಬಹುದು. ಸೊ ಇದರಿಂದ ಹೆಲ್ಪ್ ಆಗುತ್ತೆ ಪೇರೆಂಟ್ಸ್ಗೆ. ಅದೇ ರೀತಿ ನಾವು ಇಂಟರ್ನೆಟ್ ಸ್ಪೀಡ್ ಕೂಡ ಕಂಟ್ರೋಲ್ ಮಾಡ್ಬೋದು. ಅಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಕ್ ಫ್ರಮ್ ಹೋಮ್ ಎಲ್ಲ ಬಂದು, ಸೊ ಜನರಿಗೆ ಇಂಟರ್ನೆಟ್ಟು ತುಂಬ ಮುಖ್ಯ. ಸೊ ಇಂಟರ್ನೆಟ್ ಇಲ್ಲ ಅಂದರೆ ಕೆಲಸವೇ ನಡೆಯೋದಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅದ್ರ ಜೊತೆಗೆ ಬೇರೆಯವರು ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ಕೆಲಸ ಮಾಡೋರಿಗೆ ನಾವು ಸ್ವಲ್ಪ ಸ್ಪೀಡ್ ಜಾಸ್ತಿ ಕೊಟ್ಕೋಬೇಕು ಅಂತ ಇದ್ದಲ್ಲಿ ನಾವು ಈ ರೌಟರ್ನ ಯೂಸ್ ಮಾಡಿಕೊಂಡು ಆ ಸ್ಪೀಡ್ನ ಕಂಟ್ರೋಲ್ ಮಾಡಬಹುದು. ಸೊ ಕೆಲವೊಂದು ಡಿವೈಸಸ್ಗೆ ಸ್ಪೀಡ್ ಜಾಸ್ತಿ ಇರೋ ಥರ, ಇನ್ನು ಕೆಲವು ಡಿವೈಸಸ್ಗೆ ಸ್ಪೀಡ್ ಕಡಿಮೆ ಹೋಗೋ ಥರ ಕಂಟ್ರೋಲ್ ಮಾಡ್ಬೋದು ರೌಟ್ರಲ್ಲಿ. ಅದು ಒಂದು ಫೀಚರ್. ಅದೇ ರೀತಿ ಸೆಕ್ಯೂರಿಟಿ ಫೀಚರ್ಸ್ ಇರುತ್ತೆ ಮತ್ತು ಪ್ರೊಟೆಕ್ಷನ್ಸ್ ಮಾಡಬಹುದು. ಏನಿದೆ ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫೀಚರ್ ಅಂದರೆ ಎಲ್ಲೋ ಹೊರಗಡೆ ಕೂತು ಹ್ಯಾಕರ್ಸು ನಮ್ಮನೆ ಡಿವೈಸ್ನ ಹ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಕೇಳಿರ್ತೀವಿ. ಆದರೆ ಅದನ್ನು ಹೇಗೆ ತಡಿಬೋದು ಅನ್ನೋದನ್ನು ನಾವು ಈ ರೌಟ್ರಲ್ಲಿ ಕೆಲವೊಂದು ಕಾನ್ಫಿಗರೇಷನ್ ಮಾಡೋದ್ರಿಂದ ಆ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಅದೇ ರೀತಿ ಪೇರೆಂಟಲ್ ಕಂಟ್ರೋಲ್, ಇದು ಮುಂಚೆನೇ ಹೇಳ್ದಾಗೆ ಡಿವೈಸ್ ಕಂಟ್ರೋಲ್ ಸಿಮಿಲರ್ ಆಗಿ ಅದೇ ರೀತಿ ಪೇರೆಂಟಲ್ ಕಂಟ್ರೋಲ್ ಅಂತ ಕರಿತೀವಿ. ಇದರಲ್ಲಿ ಒಂದು ಡಿವೈಸ್ನ ಬ್ಲಾಕು ಅನ್ಬ್ಲಾಕ್ ಮಾಡೋದ್ರ ಜೊತೆಗೆ ಕೆಲವೊಂದು ವೆಬ್ಸೈಟ್ಸ್ ಯಾವ್ಯಾವುದು ಆ್ಯಕ್ಸಸ್ ಮಾಡಬಾರ್ದು, ಯಾವ್ಯಾವ್ದು ಆ್ಯಕ್ಸಸ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಸೆಟ್ ಮಾಡ್ಬೋದು. ಅದೇ ರೀತಿ ನಮ್ಗೆ ಇನ್ನೂ ಒಂದು ಫೀಚರ್ ಇರುತ್ತೆ. ಯಾವ ರೀತಿ ಅಂದರೆ, ಎಷ್ಟು ಗಂಟೆ ಆದ ನಂತರ ಆ ಒಂದು ಪರ್ಟಿಕ್ಯುಲರ್ ಡಿವೈಸಲ್ಲಿ ಇಂಟರ್ನೆಟ್ ವರ್ಕ್ ಆಗಬಾರ್ದು, ಸ್ವಿಚ್ ಆಫ್ ಆಗಬೇಕು ಇಂಟರ್ನೆಟ್ಟು ಅನ್ನೋದನ್ನು ಕೂಡ ನಾವು ಈ ಮಾಹಿತಿನ ಇದರಲ್ಲಿ ಕಾನ್ಫಿಗರ್ ಮಾಡಬಹುದು. ಅದೇ ರೀತಿ ಗೆಸ್ಟ್ ವೈಫೈ. ತುಂಬ ಜನಕ್ಕೆ ನಮಗೆ ಯಾರೋ ಮನೆಗೆ ಗೆಸ್ಟ್ ಬರ್ತಾರೆ, ಅವ್ರಿಗೆ ನಾವು ಪಾಸ್ವರ್ಡ್ ಕೊಡೋದಕ್ಕೆ ವೈಫೈ ಪಾಸ್ವರ್ಡ್ ಕೇಳ್ತಾರೆ, ಪಾಸ್ವರ್ಡ್ ಕೊಡೋದಕ್ಕಿಂತ ಮುಂದೆ ನೋಡ್ತೀವಿ. ಅಂಥ ಟೈಮಲ್ಲಿ ಏನು ಮಾಡಬಹುದು ಅಂದರೆ, ಈ ಗೆಸ್ಟ್ ವೈಫೈ ಅನ್ನೋದನ್ನ ಕ್ರಿಯೇಟ್ ಮಾಡಿ ಅದು ಸಪ್ರೇಟ್ ವೈಫೈ ನೇಮ್ ಇರುತ್ತೆ, ಅದನ್ನು ಕೊಟ್ಬಿಡ್ಬೋದು. ಅದಕ್ಕೇನು ಪಾಸ್ವರ್ಡ್ ಬೇಕಿಲ್ಲ, ಡೈರೆಕ್ಟಾಗಿ ಅವ್ರು ಕನೆಕ್ಟ್ ಆಗ್ಬೋದು. ಸೊ ಈ ರೀತಿ ನಾನಾ ಬಗೆಯ ಫೀಚರ್ಸ್ ಇದೆ. ಸೊ ಒಂದೊಂದಾಗಿ ಒಂದೊಂದು ಫೀಚರ್ಗೆ ಒಂದೊಂದು ಸಪ್ರೇಟ್ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾರಾದರೂ ರೌಟರ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ಅಥವಾ ಯಾರಿಗಾದ್ರೂ ಹೊಸ ಡಿವೈಸ್ ಬಗ್ಗೆ ಏನಾದರೂ ಕಲಿಬೇಕು ಅನ್ನೋ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗಳನ್ನ ನೋಡಿ. ಈಗ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದನ್ನು ಪ್ರಾಕ್ಟಿಕಲಾಗಿ ಒಂದು ಸತಿ ನೋಡೋಣ ಅದೇನೇನು ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ನಂದು ರೌಟರ್ ಲಾಗಿನ್ ಪೇಜ್. ಸೊ ನನ್ನ ರೌಟರ್ ಯೂಸರ್ ನೇಮ್ ಪಾಸ್ವರ್ಡ್ ನನಗೆ ಗೊತ್ತು. ಸೊ ನಿಮ್ಮ ರೌಟರ್ ಯೂಸರ್ ನೇಮ್ ಪಾಸ್ವರ್ಡ್ ನಿಮಗೆ ಗೊತ್ತಿರಬೇಕಂದ್ರೆ ನೀವು ಬೇಕಾದರೆ ರೌಟರ್ನ ಬ್ಯಾಕ್ ಸೈಡ್ ನೋಡಿ, ಅಲ್ಲೊಂದು ಲೇಬಲ್ ಇರುತ್ತೆ, ಆ ಲೇಬಲಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ. ಸೊ ನಂದು ಎಂಟರ್ ಮಾಡ್ತೀನಿ ರೌಟರ್ ಯೂಸರ್ ನೇಮ್ ಪಾಸ್ವರ್ಡು. ಸೊ ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ಇಷ್ಟೊಂದು ಫಂಕ್ಷನಾಲಿಟೀಸ್ ಇದೆ. ನಾನು ಇದರಲ್ಲಿ ಮಾತಾಡಿದ್ದು ನಿಮಗೆ
ಬರೀ ಗೆಸ್ಟ್ ನೆಟ್ವರ್ಕ್ ಬಗ್ಗೆ ಹೇಳಿದೆ, ಪೇರೆಂಟಲ್ ಕಂಟ್ರೋಲ್ ಬಗ್ಗೆ ಹೇಳಿದೆ, ಅದೇ ರೀತಿ ಸೆಕ್ಯೂರಿಟಿ ಬಗ್ಗೆ ಡಿಸ್ಕಸ್ ಮಾಡಿದೆ, ಮತ್ತು ಸ್ಪೀಡ್ ಕಂಟ್ರೋಲ್ ಅನ್ನಲ್ಲ ಅದನ್ನು QoS ಅಂತ ಕರೀತಾರೆ. ಅದೇ ರೀತಿ ಡಿವೈಸ್ ಬ್ಲಾಕು ಮತ್ತು ಅನ್ಬ್ಲಾಕು ಈ ವೈರ್ಲೆಸ್ ಸೆಟ್ಟಿಂಗ್ಸ್ ಒಳಗಡೆ ಇರುತ್ತೆ. ಸೊ ಇಲ್ಲಿ ವೈರ್ಲೆಸ್ ಶೆಡ್ಯೂಲ್ ಅಂತ ಇದೆಯಲ್ಲ, ಸೊ ಮಕ್ಕಳಿಗೆ ಅದೇ 10 PM ಆದಮೇಲೆ ಯೂಸ್ ಮಾಡಬಾರ್ದು ಅಂದರೆ ಬ್ಲಾಕ್ ಮಾಡ್ಬೋದು, ಅಥವಾ ಡೇಯಲ್ಲಿ ಯಾವುದೇ ಒಂದು ಟೈಮಲ್ಲಿ ಬ್ಲಾಕ್ ಮಾಡಬೇಕು ಅಂದರೆ ವಿ ಕ್ಯಾನ್ ಯೂಸ್ ದಿಸ್. ಸೊ ಆ ರೀತಿ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಒಂದೊಂದು ಫಂಕ್ಷನಾಲಿಟಿನೂ ಹೆಚ್ಚಿನ ಮಾಹಿತಿಯೊಂದಿಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಥವಾ ಬೇರೆ ಏನಾದರೂ ತಿಳ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.